ಬಹಳ ಕ್ಲೀನ್ ಆಗಿ ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಮತದಾರ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಆಗಲಿ ಇಲ್ಲಿರುವಂತಹ ಎಲ್ಲ ಮಂತ್ರಿಗಳು ಅವ್ರ ಮತ ಉಳಿಸ್ಕೊಳ್ಬೇಕು ಅಂತಂದ್ರೆ ಅವರು ಕಂಪಲ್ಸರಿ ಆಗಿ ಎನ್ಯುಮರೇಷನ್ ಫಾರ್ಮ್ಸ್ ಏನಿದೆ, ಅರ್ಜಿ ಏನಿದೆ, BLO ಏನು ಒಂದು ಅರ್ಜಿ ಕೊಡ್ತಾರೆ, ಆ ಅರ್ಜಿ ಫಾರಮ್ಗೆ ಫಿಲ್ಅಪ್ ಮಾಡಿ ಕೊಟ್ಟರು ಮಾತ್ರ ಅವರ ಮತ ಉಳಿತಾರೆ. ಇಲ್ಲ ಅಂದ್ರೆ ಅವ್ರ ಮತ ಉಳಿದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾರು ಓಟ್ ಇದೆ ಅವ್ರು ಕೊಡ್ಬೇಕು, ಓಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು? ನಾವ್ ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ಸ್ವಾಗತ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ತುಂಬಾನೇ ಜನರಿಂದ ಆಕ್ರೋಶ ಬರ್ತಾ ಇದೆ. ಯಾಕೆ ಅಂದ್ರೆ ಅವರು ಸಿಎಂ ಆದ ನಂತರ ತೆಗೆದುಕೊಂಡಿರುವಂತ ಕೆಲವೊಂದಿಷ್ಟು ನಿರ್ಧಾರಗಳು ಅದು ಯಾವುವು ಅಂದ್ರೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿರುವಂತದ್ದು. ನಿಮಗೆಲ್ಲ ಗೊತ್ತೇ ಇದೆ, ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಅರ್ಜಿನ ಸಲ್ಲಿಸಬೇಕು, ಪರಿಷ್ಕರಣೆಯನ್ನ ಮಾಡ್ತಾ ಇದ್ರೆ ಇದು ಫಲಾನುಭವಿಗಳಿಗೆ ಆಕ್ರೋಶವನ್ನು ಬರೆಸುವಂತಹ ಒಂದು ನಿರ್ಧಾರ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದರ ಜೊತೆಯಲ್ಲಿ ಈಗ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನು ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಫಲಾನುಭವಿಗಳಿಗೆ ಹಾಗೇನೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ಏನು ಅಂದ್ರೆ ಗ್ಯಾರಂಟಿ ಯೋಜನೆಯ ಲಾಭವನ್ನ ಪಡಿಬೇಕು ಅಂದ್ರೆ ಗ್ಯಾರಂಟಿ ಯೋಜನೆ ಬೇಕು ಅಂದ್ರೆ ಮತ್ತು ಪಿಂಚಣಿ ಸೌಲಭ್ಯ ಬೇಕು ಅಂದ್ರೆ ಮತದಾನದ ಹಕ್ಕು ಇರಬೇಕು. ಮತದಾನದ ಹಕ್ಕು ಯಾರಿಗಿಲ್ಲ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅಥವಾ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಅಥವಾ ಪಿಂಚಣಿ ಸೌಲಭ್ಯ ಆಗಿರ್ಬೋದು, ಇದ್ಯಾವುದು ಕೂಡ ಮುಂದೆ ಸಿಗೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಹಾಗೆಯೇ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಏನ್ ಮಾಡ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ರೆ, ಗೃಹ ಜ್ಯೋತಿಯಿಂದ ಉಚಿತ ವಿದ್ಯುತ್ ಪಡಿತಾ ಇದ್ರೆ ಅಥವಾ ಪಿಂಚಣಿಯನ್ನ ಪಡಿತಾ ಇದ್ರೆ ನೀವು ಏನ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸೊ ಇದೇ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಮೇನ್ ವಿಷಯದ ಕಡೆ ಬರೋಣ. ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಜೂನ್ 20ನೇ ತಾರೀಕಿಂದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ SIR ಪ್ರೋಸೆಸ್ ಅಂದ್ರೆ SIR ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೇ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಹತ್ವದ ಸೂಚನೆಯನ್ನ ನೀಡಿದ್ದಾರೆ. ಸೊ ಈ ಒಂದು SIR ಪ್ರಕ್ರಿಯೆಯಲ್ಲಿ ಯಾವುದೇ ಅರ್ಹ ನಾಗರಿಕರ ಮತದಾನದ ಹಕ್ಕು ಕಳೆದೋಗ್ಬಾರ್ದು. ಸೊ ಆ ರೀತಿಯಾಗಿ ಕಟ್ಟುನಿಟ್ಟಾಗಿ ನೀವು ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ SIR ಪ್ರಕ್ರಿಯೆ ಅಂದ್ರೆ ಏನು ಅಂತ ನೋಡೋದಾದ್ರೆ ನೋಡಿ, ಸಾಮಾನ್ಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸುವಂತದ್ದು ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನ ಸೇರಿಸುವಂತದ್ದು, ಮತ್ತೆ ತಿದ್ದುಪಡಿ ಮಾಡುವಂತದ್ದು, ಅಥವಾ ಅಳಿಸುವ ಕೆಲಸ ಅಂದ್ರೆ ಯಾರಾದ್ರೂ ಡೆತ್ ಆಗಿರ್ತಾರಲ್ಲ, ಸೊ ಅವರ ಹೆಸರನ್ನ ಡಿಲೀಟ್ ಮಾಡುವಂತ ಕೆಲಸ ಅಥವಾ ಅವರ ಹೆಸರನ್ನ ಅಳಿಸುವಂತ ಕೆಲಸ. ಸೊ ಅಡ್ರೆಸ್ ಏನಾದ್ರೂ ಬದಲಾವಣೆ ಆಗಿದೆಯಾ, ಹೆಸರು ಏನಾದ್ರೂ ತಿದ್ದುಪಡಿ ಆಗಿದೆಯಾ, ಸೊ ಮೃತಪಟ್ಟವರು ಅಥವಾ ಗೊಂಡಿರುವಂತರು ಅಂದ್ರೆ ಡೆತ್ ಆಗಿರುವಂತವ್ರು ಅಥವಾ ಒಂದು ಊರಿಂದ ಬೇರೆ ಊರಿಗೆ ಬಂದಿರುವಂತವ್ರು ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಸೊ ಇದು ಅವರ ಕೆಲಸ ಅಂದ್ರೆ ಮತದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡುವಂತದ್ದು. ಸೊ ಈ ಒಂದು SIR ತಂಡ ಏನು ಒಂದು ವೋಟರ್ ಲಿಸ್ಟ್ ಅನ್ನ ಅಥವಾ ಒಂದು ಮತದಾರರ ಪಟ್ಟಿಯನ್ನ ಏನು ಪರಿಷ್ಕರಣೆ ಮಾಡುತ್ತೆ, ಸೊ ಅದನ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ಎರಡೆರಡು ಸಾರಿ ನೀವು ಚೆಕ್ ಮಾಡಬೇಕು ಅಂತ ಇಲ್ಲಿ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಇದಕ್ಕಾಗಿನೇ ಸಿಎಂ ಅವರು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಂದ್ರೆ BLOಗಳು ಮನೆ ಮನೆಗೆ ಭೇಟಿ ನೀಡಬೇಕು ಅಂತ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಏನಂದ್ರೆ BLOಗಳು ನೀಡುವಂತಹ ಸೂಚನೆಯನ್ನ ನಮೂನೆಯನ್ನ ಅಂದ್ರೆ ಅರ್ಜಿ ನಮೂನೆಯನ್ನ ಪ್ರತಿಯೊಬ್ಬ ಮತದಾರರು ಕೂಡ ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಉದಾಹರಣೆಗೆ ನಿಮ್ಮ ಮನೆಗೆ ಏನಾದ್ರೂ BLO ಆಫೀಸರ್ಸ್ ಬಂದಾಗ ಅವರು ಕೊಡುವಂತ ಫಾರ್ಮ್ ಅನ್ನ ನೀವು ಭರ್ತಿ ಮಾಡಿ ಕೊಡದೇ ಇದ್ರೆ ಸೊ ನಿಮ್ಮ ಮಾಹಿತಿ ಇನ್ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಸೊ ನಿಮ್ಮ ಒಂದು ಮಾಹಿತಿ ಸರ್ಕಾರಕ್ಕೆ ಸಿಗೋದಿಲ್ಲ. ಸೊ ಹೀಗಾದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಮಿಸ್ ಆಗಬಹುದು ಅಥವಾ ಮತದಾರರ ಪಟ್ಟಿಯಲ್ಲಿ ಏನಾದ್ರು ತಿದ್ದುಪಡಿ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದ್ರೆ ಅದು ಅಪ್ಡೇಟ್ ಆಗದೆ ಇರುವಂತಹ ಸಾಧ್ಯತೆ ಇರಬಹುದು. ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಸಿಎಂ DK ಅವರು ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಯಾವುದೇ ಒಬ್ಬರ ಮಾಹಿತಿನೂ ಕೂಡ ಮಿಸ್ ಆಗಬಾರ್ದು, ಅಂದ್ರೆ ಒಬ್ಬ ಅರ್ಹ ಮತದಾರನ ಮಾಹಿತಿಯನ್ನು ಕೂಡ ಮಿಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು BLOಗಳು ಒಂದು ಬಾರಿ ಮಾತ್ರ ಅಲ್ಲ, ಸೊ 3 ಬಾರಿ ಮನೆಗಳಿಗೆ ಭೇಟಿಯನ್ನ ಕೊಡ್ತಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಮನೆಯವರು ಸಿಗದೇ ಇದ್ರೆ ಸೊ ಅಥವಾ ಮನೆಗೆ ಬೀಗ ಹಾಕಿದ್ರೆ ಅವರ ಬಗ್ಗೆ ವರದಿಯನ್ನ ಇಲ್ಲಿ ದಾಖಲೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೂ ಅನೇಕರು ಉದ್ಯೋಗಕ್ಕಾಗಿ ಅಂದ್ರೆ ಕೆಲಸಕ್ಕಾಗಿ ಬೆಂಗಳೂರಿಗೆ, ಬೇರೆ ಬೇರೆ ಸಿಟಿಗಳಿಗೆ, ಮುಂಬೈಗೆ, ಚೆನ್ನೈಗೆ ಮತ್ತೆ ವಿದೇಶಗಳಿಗೂ ಕೂಡ ಅಂದ್ರೆ ಫಾರಿನ್ಗೂ ಕೂಡ ಹೋಗಿರ್ತಾರೆ. ಅಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ. ಸೊ ಅಂತವ್ರಿಗೂ ಕೂಡ ಮತದಾನದ ಹಕ್ಕು ಕಳೆದೋಗ್ಬಾರ್ದು. ಸೊ ಯಾರ ಒಬ್ಬ ಅರ್ಹನ ಮತದಾರನ ಒಂದು ಮಾಹಿತಿನೂ ಕೂಡ ಮಿಸ್ ಆಗ್ಬಾರ್ದು ಅಂತ ಇಲ್ಲಿ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಉದಾಹರಣೆಗೆ ಒಬ್ಬ ವ್ಯಕ್ತಿ ತಮ್ಮ ಊರಿನಲ್ಲೇ ಮತದಾರನಾಗಿದ್ದು ಪ್ರಸ್ತುತ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ರೆ
ಸೊ ಅವರ ದಾಖಲೆಗಳು ಹಾಗೂ ಅವರ ಒಂದು ಸಿಗ್ನೇಚರ್ ಗಳನ್ನ ಸಂಗ್ರಹಿಸಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಇಲ್ಲಿ ಸಿಎಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರಕ್ಕೂ ಹೆಚ್ಚಿನ ಮಹತ್ವವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಡ್ರೆಸ್ ಪ್ರೂಫ್. ಸೊ ಯಾರ ಬಳಿ ವಾಸಸ್ಥಳ ಪ್ರಮಾಣ ಪತ್ರ ಇರುತ್ತೆ, ಅಂದ್ರೆ ಅಡ್ರೆಸ್ ಪ್ರೂಫ್ ಇರುತ್ತೆ, ಅಥವಾ ಯಾರ ಹತ್ರ ಅಡ್ರೆಸ್ ಇರೋದಿಲ್ಲ, ಸೊ ಅವರಿಗೆ ಅಧಿಕಾರಿಗಳನ್ನ ಅದನ್ನ ಒದಗಿಸಬೇಕು ಅಂತ ಇಲ್ಲಿ ಮುಖ್ಯಮಂತ್ರಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅಡ್ರೆಸ್ ಪ್ರೂಫ್ ಯಾರ ಹತ್ರ ಇರಲ್ಲ, ಸೊ ಅವರಿಗೆ ಅಧಿಕಾರಿಗಳು ಅಡ್ರೆಸ್ ಪ್ರೂಫ್ ಅನ್ನ ಕೊಡ್ಬೇಕು ಅಂತ ಇಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಏನು ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಅವರು ಹೇಳಿರುವಂತದ್ದು, ಭವಿಷ್ಯದಲ್ಲಿ ಮತದಾನ ಹಕ್ಕು ಇಲ್ಲದಿದ್ರೆ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಓಕೆನಾ, ಇಲ್ಲಿ ಭವಿಷ್ಯದಲ್ಲಿ ಮತದಾನ ಹಕ್ಕು ಇಲ್ಲದೆ ಇದ್ರೆ ಕುಟುಂಬದ ಮುಖ್ಯಸ್ಥರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಆಗಿರ್ಬೋದು, ಅಥವಾ ಗೃಹ ಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಸೇರಿದಂತೆ ಗ್ಯಾರಂಟಿ ಯೋಜನೆ ಮತ್ತೆ ಪಿಂಚಣಿ ಏನ್ ಪಡಿತಾರೆ, ಸೊ ಅದು ಕೂಡ ಇನ್ಕ್ಲೂಡ್ ಆಗಿ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಮತದಾರರ ಒಂದು ಮಾಹಿತಿಯನ್ನು ನೀವು ಸರಿಯಾಗಿ ಕೊಡಬೇಕು. ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ, ನೀವು ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಬೇಕು ಅಂದ್ರೆ ಕಲೆಕ್ಟ್ ಮಾಡಬೇಕು ಅಂತ. ಮತ್ತೆ ಇಲ್ಲಿ ಫಲಾನುಭವಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಸೊ ನಿಮ್ಮ ಮತದಾನದ ಹಕ್ಕು ಇರಬೇಕು. ಸೊ ಮತದಾನದ ಹಕ್ಕು ನಿಮ್ಗೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆ ಲಾಭ ಸಿಗೋದಿಲ್ಲ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ, ಉಚಿತ ವಿದ್ಯುತ್ ಸಿಗೋದಿಲ್ಲ, ಮತ್ತೆ ಪಿಂಚಣಿ ಸೌಲಭ್ಯ ಸಿಗೋದಿಲ್ಲ, ಮತ್ತೆ ಸರ್ಕಾರಿ ಸೌಲಭ್ಯಗಳು ಯಾವುದು ನಿಮ್ಗೆ ಸಿಗೋದಿಲ್ಲ, ತುಂಬಾ ತೊಂದರೆ ಆಗುತ್ತೆ ಅಂತ ಇಲ್ಲಿ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈಗಲೇ ಯಾರಿಗೂ ಯೋಜನೆಗಳು ನಿಲ್ಲುತ್ತೆ ಅಂತ ಅವ್ರು ಹೇಳ್ತಿಲ್ಲ, ಇಲ್ಲಿ ಹೇಳ್ತಿರುವಂತದ್ದು ಭವಿಷ್ಯದಲ್ಲಿ. ಸೊ ಯಾವುದೇ ತೊಂದರೆ ಆಗ್ಬಾರ್ದು ಅಂದ್ರೆ ಪ್ರತಿಯೊಬ್ಬರು ತಮ್ಮ ಮತದಾರರ ಹಕ್ಕನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಇಲ್ಲಿ ಸಿಎಂ ಅವರು ಕೊಡ್ತಿರುವಂತದ್ದು. ಸೊ ಹಾಗಾಗಿ ನೀವು ಒಂದು ವೋಟರ್ ಲಿಸ್ಟ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ಮನೆಗೆ ಏನಾದ್ರೂ BLO ಅಧಿಕಾರಿಗಳು ಅಥವಾ SIR ತಂಡ ಬಂದಾಗ ಇಂಪಾರ್ಟೆಂಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೊಡ್ಲೇಬೇಕಾಗುತ್ತೆ, ಮತ್ತೆ ಫಾರ್ಮ್ ಗಳನ್ನ ನೀವು ಸರಿಯಾಗಿ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಕಂಟಿನ್ಯೂ ಆಗೋ ತರ ಐತಿ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಇರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತದಾರರ ಲಿಸ್ಟ್ ಅಲ್ಲಿ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂದ್ರೆ ಮುಂದೆ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಯೋಜನೆ ಹಣ, ಗೃಹ ಜ್ಯೋತಿ, ಉಚಿತ ವಿದ್ಯುತ್, ಹಾಗೇನೆ ಪಿಂಚಣಿ ಸೌಲಭ್ಯ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು, ಅವು ಸಿಗದೆ ಇರೋ ರೀತಿ ಅಥವಾ ಬರ್ದೇ ಇರೋ ರೀತಿ ತೊಂದರೆ ಆಗಬಹುದು ಅಂತ ಇಲ್ಲಿ ಸ್ವತಃ ಸಿಎಂ ಆದಂತಹ DK ಶಿವಕುಮಾರ್ ಅವರು ಹೇಳಿರುವಂತದ್ದು. ಸೊ ಹಾಗಾಗಿ ಫಲಾನುಭವಿಗಳು ನೀವು ಏನ್ ಮಾಡ್ಬೇಕು ಅಂದ್ರೆ ಪಿಂಚಣಿ ಪಡಿತಾ ಇರುವಂತವ್ರು, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂತವ್ರು, ಅಥವಾ ಯಾವುದೇ ಸರ್ಕಾರದ ಯಾವುದೇ ಯೋಜನೆಯನ್ನ ಪಡಿತಾ ಇರುವಂತವ್ರು, ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ಮತದಾರರ ಲಿಸ್ಟ್ ಅಲ್ಲಿ ಇದ್ದೀರಾ, ವೋಟರ್ ಲಿಸ್ಟ್ ಅಲ್ಲಿ ಇದ್ದೀರಾ ಅನ್ನುವಂತನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮನೆಯವರು ಇದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಅಥವಾ ಏನಾದ್ರೂ ಕರೆಕ್ಷನ್ ಮಾಡಿಸೋದು ಇರುತ್ತೆ, ಅಡ್ರೆಸ್ ಅನ್ನ ಚೇಂಜ್ ಮಾಡಿಸೋದಿರುತ್ತೆ, ಸೊ ಅಥವಾ ಯಾರಾದ್ರೂ ಮೃತಪಟ್ಟಿದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸೋದು ಇರುತ್ತೆ, ಅಥವಾ ಯಾರಾದ್ರೂ ಹೊಸದಾಗಿ ಹೆಸರನ್ನ ಸೇರ್ಪಡೆ ಮಾಡಿಸೋದಿರುತ್ತೆ ವೋಟರ್ ಲಿಸ್ಟ್ಗೆ, ಇದೆಲ್ಲಾನು ಕೂಡ ಇರುತ್ತೆ. ಸೊ ಅದನ್ನೆಲ್ಲಾನು ಕೂಡ ಕರೆಕ್ಟ್ ಆಗಿ ನೀವು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಹಾಗೆ ಸರ್ಕಾರಿ ಯೋಜನೆಗಳು ಎಲ್ಲಾ ಸೌಲಭ್ಯನೂ ಕೂಡ ಸಿಗುತ್ತೆ ಅಂತ ಇಲ್ಲಿ ಸಿಎಂ ಅವರು ಹೇಳ್ತಿರುವಂತದ್ದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.